ನನಗೋಸ್ಕರ ಒಂದು ಸಾಂಗ್ ಆಡಬಹುದು ಅಂತ. ಈ ದರ್ಶನ್ ಸರ್ ನವಗ್ರಹ ಅಂದ್ರೆ ನಾನು ಶನಿಗ್ರಹ, ಅವ್ರು ಮಾಡೋ ಸಿನಿಮಾ ನವಗ್ರಹ, ನಾನು ಶನಿಗ್ರಹ. ಇಲ್ಲೇ ಬಿಡ್ತಾ ಇದ್ದೆ ವಾಟ್ಸಪ್ ಅಲ್ಲಿ ಅಪ್ಪು ಸರ್ಗೆ ಹೆವಿ ಹಿಂಸೆ ಕೊಟ್ಬಿಡ್ತಾ ಇದ್ದೆ. ಇವತ್ತು ಅವ್ರನ್ನ ಕ್ಷಮೆ ಕೇಳಲ್ಲ ಬಾಸ್, ಇರೋ ಪ್ರೀತಿ ಇದಕ್ಕೆ ಮಾಡ್ತಿದ್ದು. ಸೊ ಒಂದ್ಸಲ ಅವ್ರಿಗೆ ಕೇಳದಂಗೆ, ಯಾಕೆ ಸರ್ ನೀವು ಯೂಶಲಿ ಸಾಂಗ್ ಹಾಡಬೇಕು ಅಂದಾಗ ಒಂದು ಹೆಜ್ಜೆ ಮುಂದೆ ಇರ್ತೀರಾ ಅಂತ ಹೇಳಿದಾಗ ಅಪ್ಪು ಸರ್ ಹೇಳಿದಂತ ಒಂದು ಮಾತು ಹೇಳಿದ್ದಕ್ಕೆ ನಾನು ಸೇರ್ಸಿ ಹೇಳ್ತಾ ಇದ್ದೀನಿ. ಪ್ರಥಮ್ ನೋಡು, ಎಲ್ರಿಗೂ ಒಂದು ಸಿನಿಮಾ ನನ್ಗೊಂದು ಸಿನಿಮಾ ಮಾಡಬೇಕು ಅಂತ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಅಥವಾ ಡೈರೆಕ್ಟರ್ಗೆ ಒಂದು ಆಸೆ ಇರುತ್ತೆ. ಅಪ್ಪು ಪ್ರೊಡ್ಯೂಸ್ ಮಾಡೋಣ, ಇಲ್ಲ ಅಪ್ಪು ಡೈರೆಕ್ಷನ್ ಮಾಡೋಣ, ಯಾರು ಆಬ್ವಿಯಸ್ಲಿ ಇರ್ಬೋದು, ಅಥವಾ ನಾನು ಅಪ್ಪು ಜೊತೆ ಕೆಲಸ ಮಾಡಬೇಕು ಅನ್ನೋದೊಂದು ಕಾಡ್ತಾ ಇರುತ್ತೆ. ಸೊ ಎಲ್ರಿಗೂ ನಾನು ಕೊಡಕ್ ಆಗದೆ ಇರ್ಬೋದು, ಎಲ್ಲರೂ ಆಸೆಗೆ ನಾನು ನಿರೀಕ್ಷೆಗೆ ಸ್ಪಂದಿಸೋಕ್ ಆಗದೆ ಇರ್ಬೋದು. ಬಿಕಾಸ್ ಒಂದು ಸಿನಿಮಾ ನಾನು 4 months ಮುಗಿಸೋದಂದ್ರೆ ದೊಡ್ಡ ಸಿನಿಮಾದ ಕ್ಯಾನ್ವಸ್, ಸ್ಟಾರ್ ಕಾಸ್ಟ್ ಮತ್ತು ಮೇಕಿಂಗ್ ದೊಡ್ಡದಾಗ್ತಾ ಇದ್ದೀನಿ. 8 ರಿಂದ 9 ತಿಂಗಳು 10 ತಿಂಗಳು ಇರುತ್ತೆ, 1 ವರ್ಷ ಆಗುತ್ತೆ. ಅದರೊಳಗೆ 3 4 ಕಮಿಟ್ಮೆಂಟ್, ಹಳೆ ಕಮಿಟ್ಮೆಂಟ್ ಇನ್ಯಾವುದೋ ಜೊತೆ ಸೇರ್ಕೊಳ್ಳುತ್ತೆ. ಸೊ ನಾನು ಯಾರೋ ಮಾಡ್ಬೇಕಾದ್ರೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ನಾನು ಅಪ್ಪವ್ರ ಜೊತೆ ವರ್ಕ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಆಗಲ್ಲ. ಆ ಕೊರತೆ ಕಾಡಬಾರ್ದು ಅನ್ನೋ ಕಾರಣಕ್ಕೆ ಸಾಂಗ್ ಹಾಡೋದು. 100 ಸಾಂಗ್ ಹಾಡಿದ್ದಾರೆ ಅಪ್ಪು ಸರ್. ಮಾಡಿರೋ ಸಿನಿಮಾ 29 30 ಆದ್ರೆ ಸಾಂಗ್ ಫಿಲ್ಮ್ ಮಾತ್ರ 100. ಎಲ್ಲ ಹೊಸದು. ಅಂಡ್ ಒಂದು ವಿಚಾರ ಗೊತ್ತಿರಲಿ, ಆ ದುಡ್ಡು ತಗೋತಾ ಇದ್ರಪ್ಪು, ಈ ವಿಷಯ ಗೊತ್ತಿರಲಿ. ಆ ದುಡ್ಡು ಕೈ ತಗೋತಾ ಇಲ್ಲ. ರಾಜ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಇದೆ, ಈಗ ಅದನ್ನ ಅಶ್ವಿನಿ ಮೇಡಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ರಾಜ್ ಫೌಂಡೇಶನ್ ಟ್ರಸ್ಟ್ಗೆ ಹೋಗ್ತಾ ಇದ್ದಾರೆ. ಚೆಕ್ ನ ಬಹಳ ಪ್ರಾಮಾಣಿಕವಾಗಿ ಒಂದು ಚೂರು ಬಿಡದೆ ಇದೆ. ಎಷ್ಟು ಕಮಿಟ್ ಆಗ್ತೇ ಆಗು, ಆ ಅಮೌಂಟ್ ಮಾತ್ರ ಆ ಫೌಂಡೇಶನ್ ಹೋಗ್ಬೇಕು. ಅದರಿಂದ ಒಳ್ಳೆ ಕೆಲಸಗಳು ನಡಿಬೇಕು. ನೀವೇನು ಇತ್ತೀಚೆಗೆ ಅವ್ರು ತೀರ್ಕೊಂಡಾಗೋದಷ್ಟು ನೋಡಲ್ಲ, ಆ ಫೌಂಡೇಶನ್ ಆದಂತ ಕೆಲಸಗಳು, ಅದೆಲ್ಲದಕ್ಕೂ ಕಾರಣ ಆ ಚೆಕ್ ಬಹಳಷ್ಟು ಮಾಡಿದ್ವಿ. ಅದನ್ನ ಕಮರ್ಷಿಯಲ್ ಆಂಗಲ್ ಯೋಚನೆ ಮಾಡದೆ ಮಾಡ್ತಾರೆ. ಇಂಥ ಬಹಳಷ್ಟು ವಿಚಾರಗಳ ಪುಸ್ತಕ ನನಗೆ ಬಹಳ ಇನ್ಸ್ಪೈರ್ ಆದಂತಹ ವ್ಯಕ್ತಿ. ಸೊ ಅದಾದ್ಮೇಲೆ ನನ್ನ ಪ್ರತಿ ಸಿನಿಮಾದಲ್ಲೂ ಎಲ್ಲ ಹಿರಿಯ ಕಲಾವಿದರು ನನ್ನ ಸಿನಿಮಾ, ರಾಮಕೃಷ್ಣ ಇರ್ಬೋದು, ಕುರಿ ಪ್ರತಾಪ್, ಉಮೇಶ್ ಸರ್ ಇರ್ಬೋದು, ನಟಭಯಂಕರ್ಲಿ ಬಹಳ ಅತ್ಯುತ್ತಮ ಪಾತ್ರ. ಬಿರಾದರ್ ಮಾಡಿದಾಗೆಲ್ಲ ಅವ್ರು ಭಿಕ್ಷುಕರ ಪಾತ್ರ ಮಾಡ್ತಾರೆ. ನನ್ನ ಸಿನಿಮಾದಲ್ಲಿ 500 ಸಿನಿಮಾದಲ್ಲಿ ಆಕ್ಟ್ ಮಾಡಿ 500ನೇ ಸಿನಿಮಾಗೆ ಆ ಮನುಷ್ಯ ಹೀರೋ ಆದ್ರು. 90 ಡಿಗ್ರಿ ಮನೆ ನಡೀತಾ 501ನೇ ಸಿನಿಮಾದಲ್ಲಿ ನನ್ನ ಪ್ರೊಡ್ಯೂಸರ್ ಬಿಲೇನಿಯರ್ ಪಾತ್ರ ಮಾಡಿ. ಸೊ ಎಲ್ಲ ಹಿರಿಯ ಕಲಾವಿದರು ಸಿನಿಮಾ ಮಾಡದೆ ಅಲ್ಲ, ಸಿನಿಮಾ ಅವ್ರ ಜೊತೆ ಕಲ್ತೇನು, ಸಂಸ್ಕಾರ, ಸಂತೋಷ ನನಗಿದೆ. ಎಲ್ಲರ ಸಂತೋಷ ಇಂಥ ಹಿರಿಯ ಹಾರೈಕೆ. ಸೊ ಇವತ್ತು ನಡೀತಾ ಇದೆ. ಥ್ಯಾಂಕ್ ಯು, ಧನ್ಯವಾದ. ನಾನು ಇವತ್ತು ನನ್ನ ಪರಮೇಶ್ವರ್ ಹುಡ್ಕಲ್ನ ಉಸಿರೋದಕ್ಕೆ ಸ್ಮರಿಸ್ತೀನಿ. ದ ಮ್ಯಾನ್ ನನ್ನ ಕಲರ್ಸ್ಗೆ ತಗೊಂಡು ಬಿಗ್ ಬಾಸ್ ತಗೊಂಡಿದ್ದಲ್ಲೇ ನನ್ನ ಕಡೆಯಿಂದ ಒಂದು ಅಷ್ಟಕ್ಕೆ ಆಗುವಂತ ಅವಕಾಶ ಮಾಡಿಕೊಡಕ್ಕೆ ನನಗೆ ಸ್ಮರಿಸ್ತೀನಿ. ಅಟ್ ದ ಸೇಮ್ ಟೈಮ್ ಎಲ್ಲ ಪ್ರತಿಭಾವಂತರು, ವರುಣ್ ಸಹಿತ ಅಂಡ್ ನಿಮಗೆ ಕೃಪಾ, ನಿಮಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಧನುಷ್, ಈ ಪ್ರಯತ್ನ ಆದಷ್ಟು ಸೈಡ್ ಬೇಗ ತೋರಿಸಿ ಅಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡಿ. ಯಾಕಂದ್ರೆ ರೀ ರೆಕಾರ್ಡಿಂಗ್ ಸಹಿತ ಎಲ್ಲವೂ ತುಂಬಾ ಕ್ಯಾಚಿ ಆಗಿದೆ. ಎಲ್ಲವೂ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕಾಯ್ತಾ ಇರ್ತೀವಿ. ಅಷ್ಟು ವಿಶೇಷ ಇದೆ. 20 ನಿಮಿಷದ ತುಂಬಾ ತೀವ್ರತೆ ಮಧ್ಯದಲ್ಲೂ ಅಭಿನಯ ಕ್ಯಾರೆಕ್ಟರ್ ಮಾಡೋದು ಅವರಲ್ಲಿ, ಅವರು ಬಂದಿಲ್ಲ ಹೊರಟೋಗ್ಬಿಟ್ಟವ್ರು. ಅವ್ರ ಹೆಲ್ತ್ ಇಶ್ಯೂ ಆಗಿದೆ. ಅದಕ್ಕೆ ನಿಮ್ಗೆ ಬರ್ದಿದ್ರು, ನೀವು ಮಾಡೋ ಕೆಲಸ ನೋಡಿ ಯಾವಾಗ ಬರ್ತಾರೆ. ಪಾರ್ಟ್ 1 ಅಲ್ಲಿ ಫಸ್ಟ್ ಮಗನ ಸಾಯಿಸ್ಬಿಟ್ಟಿದ್ದೀರಾ, ಹೆಂಗ್ ಬರ್ತದ ಹುಡುಗಿ? ಸಾಯಿಸ್ಬಿಟ್ಟಿದ್ದೀನಿ. ನಾನು ಸಾಯಿಸ್ಮೇಲೆ ಲಾಸ್ಟ್ ಅಲ್ಲಿ ನನ್ನ ಇಷ್ಟು ಕೊಡ್ತಾರೆ, ನಾನೇ ಬರ್ಲಿ ಅಂತ ಬೇಜಾರು ಮಾಡಿ ನೆಕ್ಸ್ಟ್ ಅಲ್ಲಿ ಫಸ್ಟ್ ಮುಖ ಒಳ್ಳೆ ತೋರಿಸಿ ಬರ್ತದೆ. ಅಲ್ಲ, ಹೇಳ್ಬೇಕು ಅನ್ಸ್ತು ಹೇಳಿದೆ. ನಿಮ್ಗೆ ಹೆಂಗ್ ಬೇಕು ನೀವು ಮಾಡ್ಕೊಂಡ, ಸುಮ್ಮನೆ ಹೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ನಾನು ಹೇಳಿದೆ ಬೇಜಾರಾಗಿದೆ, ಮಾಡ್ಬಿಡಿ, ಕ್ಷಮಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನನ್ನನ್ನು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಅಂತ ಮಾತ್ರ ಪರಿಚಯ ಮಾಡ್ಕೊಡ್ತೀನಿ. ಇನ್ನೊಂದು ಬಹುಶಃ ಎಲ್ರಿಗೂ ಗೊತ್ತಿರಲಿ, ಧನುಷ್ ಗೌಡ ತಂದೆ ನಾನು. ಮಾಡ್ತೀನಿ ಅಂತ ಅಂದಾಗ ಮೊದಲು ಅಪೋಸ್ ಮಾಡಿದ್ರು. ನಾನು ಓದೋದು ಬಿಟ್ಟು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ, ಅದಲ್ಲ. ಬಟ್ ಮನೆಯಲ್ಲಿ ನಂದೇ ಆದ ಬಿಸ್ನೆಸ್ ಇದೆ, ಅವ್ರ ಅಣ್ಣಂದು ಒಳ್ಳೆ ಬಿಸ್ನೆಸ್ ಇದೆ, ಇದನ್ನು ಮಾಡೋಣ ಅನ್ನೋದ್ಬಿಟ್ಟು ಇದಕ್ಕೆ ಇದನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ನಿಮ್ಗೆ ಹಾಕೋಬೇಕು ಮರ್ಯಾದೆ ಬಿಟ್ಕೊಂಡು ಮನೇಲಿ ಜೊತೆ ಬಂದು ನಮ್ಮ ಜೊತೆ ಕೆಲಸ ಮಾಡಿದ್ರೆ ಸಾಕಲ್ವಾ, ಇರೋದನ್ನ ನೋಡೋಣ, ಬೇರೆ ಈಗೆಲ್ಲ ಯಾವುದೋ ಬೇಡ, ಎಲ್ಲ ಸರಿ ಹೋಗಲ್ಲ. ಆದ್ರೆ ಬೆಸ್ಟ್ ಕ್ರೆಡಿಟ್ ಏನೇ ಮಾಡಿದ್ರು ಮನೆಯಲ್ಲಿ ಅವ್ರು ಅಪೋಸ್ ಮಾಡೋದು ನಾನು ಹೋಗ್ಬೇಕಿರ್ತೀನಿ. ಯಾಕಂದ್ರೆ ಅವ್ರು ಇನ್ನೂ ಅಷ್ಟು ತಿಳುವಳಿಕೆ ಬಂದ್ರೆ ನನ್ನ ಒಪಿನಿಯನ್ ಈಗಲೇ ಗೊತ್ತಾಗಿದ್ದು, ಇರೋದು ಸ್ವಲ್ಪ ಬುದ್ಧಿವಂತ ಆಗಿದ್ದಾನೆ. ನನಗೀಗ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾನು ಧನುಷ್ಗಳ ತಂದೆ ಅಂತ ಹೇಳ್ಕೊಳ್ಳೋದು ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನನಗೆ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಅದನ್ನ ಹೇಳ್ಕೊಳ್ಳಿಕ್ಕೆ. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಕೊಡಿ. ಏನ್ ಮಾಡ್ಕೊಂಡು ಮಾಡಿ ನಾನು ಅಷ್ಟೇ ವೇಟ್ ಮಾಡ್ತೇನೆ.
ಎಸ್ ಎಸ್ ಗೌಡ ಇಲ್ಲಪ್ಪ ಅದು ಓ ಅಣ್ಣ ಅಲ್ಲಿದೆ ಇಲ್ಲಿದೆಯಪ್ಪ ಅಲ್ಲಿದೆ ಅಲ್ಲೇ ಇರಪ್ಪ ಮುಂದೆ ಒಳ್ಳೇದಾಗಿ ಚೆನ್ನಾಗಿ ಹೇಳಿದ್ರಿ ಸರ್ ಆಯ್ತು ಸಕ್ಕತ್ತಾಗಿ ಆಕ್ಟ್ ಮಾಡ್ತೀರಾ ಕಣ್ಣ ಕಲಾವಿದ ಕಣ್ಣ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.